ತನ್ನ ಪತಿಯ ಮರಣದ ಸೇಡು ತೀರಿಸಿಕೊಳ್ಳಲು ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ 36 ಬ್ರಿಟಿಷ್ ಸೈನಿಕರ ಮಾರಣ ಹೋಮ ಮಾಡಿದ ಭಾರತದ ಮೊದಲ ಮಹಿಳಾ ಶಾರ್ಪ್ ಶೂಟರ್ ಉದಾದೇವಿ ಅವರ ಶೌರ್ಯದ ಕಥೆ ಇಲ್ಲಿದೆ ನೋಡಿ. 1857ರಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ದೇಶಾದ್ಯಂತ ದಂಗೆ ಭುಗಿಲೆದ್ದಿತ್ತು. ಅವಧ್ನ ನವಾಬ ವಾಜಿದ್ ಅಲಿ ಶಾನನ್ನು ಬ್ರಿಟಿಷರು ಅಧಿಕಾರದಿಂದ ತೆಗೆದುಹಾಕಿದರು ಮತ್ತು ಬೇಗಂ ಹಜರತ್ ಮಹಲ್ ಅಧಿಕಾರ ವಹಿಸಿಕೊಂಡಳು. ಉದಾದೇವಿ ಮತ್ತು ಅವರ ಪತಿ ಮಕ್ಕಾ ಪಾಸಿ ಅವರ ಸೈನ್ಯದಲ್ಲಿ ಸೈನಿಕರಾಗಿದ್ದರು. 1857ರ ಜೂನ್ 10ರಂದು ಲಕ್ನೋದ ಚಿನ್ಹಟ್ ಯುದ್ಧದಲ್ಲಿ ಮಕ್ಕಾ ಪಾಸಿ ಹುತಾತ್ಮರಾದರು. ತಮ್ಮ ಪತಿಯ ಹುತಾತ್ಮತೆಯು ಉದಾದೇವಿಯೊಳಗಿನ ಸೇಡಿನ ಜ್ವಾಲೆಯನ್ನು ಹೊತ್ತಿಸಿತು. 1857ರ ನವೆಂಬರ್ 16 ಲಕ್ನೋದ ಸಿಕಂದರ್ ಬಾಗ್ ಬ್ರಿಟಿಷರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನಡುವಿನ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತು. ಉದಾದೇವಿ ಪುರುಷರ ಸಮವಸ್ತ್ರ ಧರಿಸಿ ಬಂದೂಕನ್ನು ಎತ್ತಿಕೊಂಡು ಪಕ್ಕದಲ್ಲಿದ್ದ ಒಂದು ಅರಳಿ ಮರವನ್ನು ಏರಿದರು. ಮೇಲಿನಿಂದ ಸಾವಿನ ಮಳೆ ಸುರಿಯಲಿದೆ ಅಂತ ಬ್ರಿಟಿಷರು ಊಹಿಸಿರಲೂ ಇಲ್ಲ. ಮರದ ಮೇಲೆ ಕುಳಿತ ಉದಾದೇವಿ ಗುರಿಯಿಟ್ಟು ಒಬ್ಬರ ಹಿಂದೊಬ್ಬರಂತೆ 36 ಬ್ರಿಟಿಷ್ ಸೈನಿಕರ ಮೇಲೆ ಗುಂಡು ಹಾರಿಸಿದರು. ಕ್ಯಾಪ್ಟನ್ಗಳಾದ ವೈಲಸ್ ಮತ್ತು ಡಾವುಸನ್ ಸ್ಥಳಕ್ಕೆ ಬಂದಾಗ ತಮ್ಮ ಸೈನಿಕರು ಹೇಗೆ ಕೊಲ್ಲಲ್ಪಟ್ಟರೆಂದೇ ಅವರಿಗೆ ತಿಳಿಯಲಿಲ್ಲ. ಕೆಂಪು ಸಮವಸ್ತ್ರ ಧರಿಸಿದ್ದ ಒಬ್ಬ ಸೈನಿಕ ನಿರಂತರವಾಗಿ ಗುಂಡು ಹಾರಿಸುತ್ತಿದ್ದ ಮರವನ್ನು ಯಾರೋ ಗಮನಿಸಿದರು. ಬ್ರಿಟಿಷರು ಅತ್ತ ಗುರಿಯಿಟ್ಟು ಗುಂಡು ಹಾರಿಸಿದರು ಮತ್ತು ಆ ಯೋಧ ನೆಲಕ್ಕುರುಳಿದರು. ಎಲ್ಲರೂ ಅವರನ್ನು ನೋಡಿ ಆಶ್ಚರ್ಯಚಕಿತರಾದರು. ಯಾಕೆಂದರೆ ಅವರೆಲ್ಲ ಭಾವಿಸಿದ್ದಂತೆ ಅದು ಪುರುಷನಲ್ಲ, ಒಬ್ಬ ಮಹಿಳೆಯಾಗಿದ್ದಳು. ಧೈರ್ಯಶಾಲಿ ಉದಾದೇವಿ. ಭಾರತದ ಸ್ವಾತಂತ್ರ್ಯ ಹೋರಾಟವು ಪುರುಷರಿಗೆ ಮಾತ್ರ ಸೀಮಿತವಲ್ಲ, ಮಹಿಳೆಯರಿಗೂ ಸಹ ಎಂದು ಉದಾದೇವಿ ಸಾಬೀತುಪಡಿಸಿದರು.